ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 10 ದ್ರೋಣರ ಪಾತ್ರದ ಪರಿಚಯದ ಮುಂದುವರೆದ 6ನೆಯ ಭಾಗ. ಪೋರ್ಚುಗೀಸರು ಗೋವೆಯನ್ನು ಬ್ರಿಟಿಷರಿಗಿಂತ ಮುಂಚೆ ಹಿಡಿದು ಭಾರತದಲ್ಲಿ ತಳವೂರಿದವರು. ಬ್ರಿಟಿಷರು ಕಾಲ್ತೆಗೆದ ಮೇಲೂ ತೊಲಗದಾದಾಗ ಅಂದಿನ ನಮ್ಮ ಆಳುಗರು ಸಾಮೋಪಾಯದಿಂದ ಅವರಿಗೆ ಬುದ್ಧಿ ಹೇಳಿದ್ದೇ. ವಿಫಲವಾದಾಗ ಸೈನಿಕ ಕಾರ್ಯಾಚರಣೆಯನ್ನು ವಿಧಿಯಿಲ್ಲದೆ ನಡೆಸಿದಾಗ ಪಶ್ಚಿಮದ ರಾಷ್ಟ್ರಗಳು ಬೊಬ್ಬೆ ಇಟ್ಟವು. ನಮ್ಮನ್ನು ಟೀಕಿಸುತ್ತಿದ್ದು ಈಗ ನೀವು ಮಾಡಿದ್ದೇನು ಎಂಬುದು ಅವರ ಬೊಬ್ಬೆಯ ತಾತ್ಪರ್ಯ. ಆಗ ಸೈನ್ಯಾಚರಣೆ ಮಾಡಿದವರು ಹಿಂದೆಯೂ ಸ್ವತಂತ್ರ ಚಳುವಳಿಯಲ್ಲೂ ಸುಭಾಷರ ತಿಲಕರ ಮಾರ್ಗದರ್ಶನ ಹಿಡಿದಿದ್ದರೆ ಬಾಯಿ ಮುಚ್ಚಿ ಬಿದ್ದಿರುತ್ತಿದ್ದರಷ್ಟೇ. ಅವರು ಮಾಡುತ್ತಿರುವುದನ್ನು ನಾವು ಸತ್ಯ ಮಾರ್ಗವೆಲ್ಲ ಮುಗಿದ ಬಳಿಕ ಮಾಡಿದ್ದರೆ ನಾವು ವ್ಯಾವಹಾರಿಕವಾಗಿ ಅವರಿಗೂ ಅವರ ಇಬ್ಬಗೆಯ ವಂಚಕ ನೀತಿಯನ್ನು ಅನುಸರಿಸಿದವರು ಎಂದೆನ್ನಲು ಅವಕಾಶವಿಲ್ಲದೆ ಜಗತ್ತಿಗೆ ಧರ್ಮಯುದ್ಧದ ನೈಜ ಸ್ವರೂಪ ತಿಳಿಯುತ್ತಿತ್ತು. ತಲೆಗೆಲ್ಲ ಒಂದೇ ಮಂತ್ರ ಎಂಬಂತೆ ಸಿಕ್ಕಿದ್ದಕ್ಕೆಲ್ಲ ಸತ್ಯಾಗ್ರಹ ಎಂಬ ಸೂತ್ರ ಹಿಡಿದು ನಾವು ಅಪಹಾಸ್ಯಕ್ಕೀಡಾದೆವು. ಸತ್ಯಾಗ್ರಹಕ್ಕೆ ಮಿತಿಯುಂಟು. ಗಾಂಧಿಯವರದೇ ಆಗಲಿ, ಪಾಂಡವರದೇ ಆಗಲಿ, ಇಂದಿನ ನಿಮ್ಮದೇ ಆಗಲಿ, ಸತ್ಯಾಗ್ರಹ ಪರಮ ಪವಿತ್ರ ಮಾರ್ಗ, ಅಪರೂಪದ ದಾರಿ. ನಾವು ಸತ್ಯವಂತರಾಗಿ, ಎದುರಾಳಿಯೂ ಕೊಂಚವಾದರೂ ಸತ್ಯವಂತನಾಗಿ, ಅಂತರಾತ್ಮಕ್ಕೋ ವಿಶ್ವಾಭಿಪ್ರಾಯಕ್ಕೋ ಅವನು ಅಂಜುವವನಾಗಿ, ಸತ್ಯಾಗ್ರಹಿಯು ಆತ್ಮಾರ್ಪಣೆಗೂ ಸಿದ್ಧನಾದಾಗ ಮಾತ್ರ ಇದರ ಮಾತು. ಇಲ್ಲವಾದರೆ ಇದರಿಂದ ಆತ್ಮನಾಶವೂ ಧರ್ಮನಾಶವೂ ಸರ್ವಸ್ವನಾಶವೂ ತಪ್ಪದು. ಸ್ಟಾಲಿನ್ನನ ರಷ್ಯಾದಲ್ಲೋ ಹಿಟ್ಲರನ ಜರ್ಮನಿಯಲ್ಲೋ ಮಹಾತ್ಮ ಗಾಂಧಿ ಹುಟ್ಟಿ ಬೆಳೆದಿದ್ದರೆ ಅಲ್ಲಿ ಅವರ ಸತ್ಯಾಗ್ರಹ ನಡೆಯುತ್ತಿತ್ತೇ, ಫಲಪ್ರದವಿರುತ್ತಿತ್ತೇ ಎಂಬ ಪ್ರಶ್ನೆಯನ್ನು ಜಾರ್ಜ್ ಆರ್ವೆಲ್ ಮಹಾಶಯನು ಕೇಳುತ್ತಾನೆ. ಕಿರಿಕಿರಿಯಾದರೂ ಉತ್ತರಿಸಲೇಬೇಕಾದ ಪ್ರಶ್ನೆ ಇದು. ಗಾಂಧಿಯನ್ನು ಒಂದೇ ಗುಂಡಿನೇಟಿಗೆ ಮುಗಿಸಿದ್ದರೆ ಅವರಿಗೆ ಶಾಂತಿಯೇ ಆಗಿದ್ದರೂ ಅವರು ಹಿಡಿದಿದ್ದ ಸತ್ಯ ಧರ್ಮದ ಗುರಿ ಇದರಿಂದ ಸಾಧಿಸುತ್ತಿತ್ತೇ ಎಂಬುದು ಪ್ರಶ್ನೆ. ಹಿಡಿದ ಗುರಿ ಧರ್ಮ ಸ್ಥಾಪನೆಯನ್ನೂ ಸಾಧಿಸುವುದು. ಇದಕ್ಕಾಗಿ ತಂತ್ರ ನಿರೂಪಿಸುವುದು ಮುಖ್ಯವೋ, ಗುರಿ ಹಾಳಾದರೂ ದಾರಿ ತಪ್ಪಲಿಲ್ಲ ಎಂಬ ಸಮಾಧಾನಕ್ಕಾಗಿ ತಾನು ಸತ್ತು ತನ್ನನ್ನು ನಂಬಿದವರನ್ನೂ ಸಾಯಬಿಡುವುದು ಇದು ಮುಖ್ಯವೋ? ಮೂಢ ತಾರ್ಕಿಕನ ಎಣ್ಣೆಯ ಮೇಲೆ ಪಾತ್ರೆಯೋ, ಪಾತ್ರೆಯ ಮೇಲೆ ಎಣ್ಣೆಯೋ ಎಂಬ ಪ್ರಶ್ನೆಯಂತೆ ಇದು ಕಾಣಲಾರದೆ. ಗಾಂಧಿಯವರ ರಾಜಕಾರಣದಲ್ಲಿ ಭೇದ ದಂಡೋಪಾಯಗಳಿರಲಿಲ್ಲ. ಏಸು ಕ್ರಿಸ್ತನೂ ಧಾರ್ಮಿಕ ಸಾರ್ವಭೌಮನಿದ್ದರೂ ಅವನು ಹಿಡಿದ ಧರ್ಮವನ್ನು ಸ್ಥಾಪಿಸಲು ಯಾವ ಸಕ್ರಿಯ ರಾಜಕೀಯವನ್ನೂ ಅವನು ಬಳಸಲಿಲ್ಲ. ಆದ್ದರಿಂದ ಹುತಾತ್ಮನಾದ. ಮುಂದಿನ ಯಾವನೋ ರೋಮ್ ದೊರೆಗೆ ಅನುಕೂಲವಾದ್ದರಿಂದ ಕ್ರಿಸ್ತ ಮತ ವಿಶ್ವವ್ಯಾಪಿಯಾಯಿತು. ವ್ಯಾವಹಾರಿಕತೆಯಿಂದಲ್ಲ. ಸಾಕ್ರೆಟೀಸ್ನಂಥ ಸಂತ ವಿಷ ಕುಡಿದು ಸತ್ತು ಸಾಧಿಸಿದ್ದೇನು? ರಾಜಕೀಯ ಮುತ್ಸದ್ದಿತನ ಇದ್ದಿದ್ದರೆ ಅವನು ಹಿಡಿದ ಧರ್ಮ ಪ್ರಜ್ಞೆ ಒಂದು ವಿಶ್ವಮತ ಆಗಬಹುದಿತ್ತು. ಗೆಲೀಲಿಯೋ ಬುದ್ಧಿವಂತನಾದ್ದರಿಂದ ತಪ್ಪೊಪ್ಪಿಗೆಯ ಸುಳ್ಳು ಹೇಳಿ ಧರ್ಮಾಂಧರಿಂದ ಅವನ ವಿಜ್ಞಾನ ಸಾಧನೆ, ಸಿದ್ಧಾಂತ ಸಾಧನೆ ಉಳಿಯಿತು. ಸತ್ಯಕ್ಕಾಗಿ ಸಮಯ ನೋಡದೇ ಸತ್ತಿದ್ದರೆ ಏನಾಗುತ್ತಿತ್ತು? ಒಂದು ಊರೊಳಗೆ ಹಾಯುವಾಗ ಬುದ್ಧನು ಕೋಟೆ ಬಾಗಿಲು ಶಿಥಿಲವಾಗಿದ್ದರಿಂದ ಬೇರೆ ದಾರಿಯಿಂದ ಆ ಊರು ಸೇರಿದನಂತೆ. ಚಕಿತನಾದ ಶಿಷ್ಯ ಆನಂದ, ಗುರುವೇ, ನಿಮಗೂ ಪ್ರಾಣಭೀತಿಯೇ? ಜಗತ್ತೇ ಮಾಯೆ ಎಂದ ನೀವು ಭೀತಿಯನ್ನು ಸತ್ಯವೆಂದೊಪ್ಪಿದಂತಾಗಲಿಲ್ಲವೇ
ಎಂದು ಕೇಳಿದ. ಬುದ್ಧ ಹೇಳಿದನಂತೆ, ಇದಕ್ಕೆ ಪ್ರಶ್ನೆಯೂ ಬುದ್ಧನ ಅದ್ಭುತ ಉತ್ತರವೂ ಇತಿಹಾಸದಲ್ಲಿ ದಾಖಲೆಯಲ್ಲಿದೆ. ಬುದ್ಧ ಹೇಳಿದನಂತೆ, ನಾನು ಹಾಗೆ ಬೇರೆ ದಾರಿ ಹಿಡಿದುದು ಭಯದಿಂದಲ್ಲ, ದೂರದೃಷ್ಟಿಯಿಂದ. ವಾಲಿದ ಕೋಟೆ ಬಾಗಿಲಲ್ಲಿ ಹಾಯುವಾಗ ಸತ್ತಿದ್ದರೆ ಆಮೇಲೆ ನನ್ನ ಧರ್ಮವನ್ನು ಯಾರು ಪ್ರಚಾರ ಮಾಡುತ್ತಿದ್ದರು? ನಾನು ಬದುಕಿದ್ದರಲ್ಲವೇ ನನ್ನ ಧರ್ಮ ಪ್ರಚಾರ? ಇದು ಧರ್ಮದ ಸರಿಯಾದ ವ್ಯಾಖ್ಯೆ. ಯಾವುದು ಮಾನವನನ್ನು ಬದುಕಿಸುವುದೋ ಧಾರಣಾತ್ ಧರ್ಮ, ಅದೇ ಧರ್ಮ. ಸಾಯಿಸುವುದು, ಸಾಯ ಹೊರಡುವುದು ಧರ್ಮ ಅಲ್ಲ. ಸಾವು ಬರುತ್ತದೆ ನಿಜ, ಆದರೆ ಸಾವಿಗಾಗಿ ಬದುಕಲ್ಲ. ಬದುಕು ಪೂರ್ಣವಾಗಿ ಇತರರಿಗೆ ತೆರವು ಮಾಡಿ ಜಾಗ ಕೊಡಲು ಆ ಸಾವು ಬೇಕು. ಬದುಕು ಸಾವು ಸಂಬಂಧ ವ್ಯತ್ಯಾಸ ತಿಳಿಯದವನು ಧರ್ಮವನ್ನೂ ತಿಳಿಯ. ಅದರ ಬಗೆಗೆ ಅವನೇನಾದರೂ ಆಡಿದರೆ ಲೋಕಕ್ಕೆ ಮೋಸವಾಗುವುದು. ಶ್ರೀಕೃಷ್ಣ ಹಿಡಿದದ್ದು ಧರ್ಮವನ್ನು ಹುಡುಕಿ ತೆಗೆದು ಅದನ್ನು ಬಲಪಡಿಸಿ ಬೆಳೆಸಿ ಅದಕ್ಕೆ ಪಟ್ಟ ಕಟ್ಟಿ ಆ ಧರ್ಮವನ್ನು ತುಳಿಯಲು ದಾರಿಯನ್ನು ಎಷ್ಟು ಕಡೆ. ಮಹಾಭಾರತದಲ್ಲಿ ಇದನ್ನು ವ್ಯಾಸರೋ ಕೃಷ್ಣನೋ ಹೇಳಬೇಕು. ಸ್ವಂತ ತಾನು ರಾಜ್ಯ ಬೇಡಿದನೆ. ಅವನಿಗೇನಾದರೂ ಸ್ವಾರ್ಥವಿತ್ತೇ? 13ನೆಯ ವಯಸ್ಸಿನಲ್ಲಿಯೇ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳಿ ಕಳುಹಿ ಪದೇ ಪದೇ ಅವನಿಗೂ ಅವನ ಮಕ್ಕಳಿಗೂ ತಿದ್ದಿಕೊಳ್ಳಲು ಅವಕಾಶ ಕೊಟ್ಟು ಉಪಯೋಗಕ್ಕೆ ಬಾರದೆ ಧರ್ಮ ಸ್ಥಾಪನೆಗೆ ವಿಸ್ತಾರ ಬುನಾದಿ ಹಾಡಿದ ಕಂಸ, ಕಾಲಯವನ, ಶಿಶುಪಾಲ, ಜರಾಸಂಧ, ಪೌಂಡ್ರಕ, ಶಾಲ್ವ, ಮುರ, ನರಕ ಮೊದಲಾದ ಅಂದನ ಕೊಬ್ಬಿದ ಪಾಳೆಯಗಾರರನ್ನೆಲ್ಲ ಮಣ್ಣು ಮುಕ್ಕಿಸಿ ಪಾಂಡವರನ್ನು ಎಲ್ಲೋ ಪತ್ತೆ ಮಾಡಿ ಹುಡುಕಿ ಅವರಿಗೆ ದ್ರೌಪದಿಯ, ದೃಪದನ, ವಿರಾಟನ ಬಲಗಳ ರಕ್ಷೆಯನ್ನಿತ್ತು ತಾನು ಅತ್ತ ನಿಂತು ಜಗತ್ತಿನ ದುಷ್ಟರೆಲ್ಲ ಧ್ರುವೀಕರಣದಲ್ಲಿ ಎದುರು ಬಂದು ನಿಲ್ಲುವಂತೆ ಮಾಡಿದ್ದು ಸಾಮಾನ್ಯ ತಂತ್ರವಲ್ಲ. ಬರೀ ಸಾಮ ಹೇಳುವವರಿಗೆ ಇದ್ದ ಬುದ್ಧಿಯ ಬ್ಯಾಂಕ್ರಪ್ಟಸಿ, ಪಾಪರಿಸಮ್. ತಂತ್ರಬಲ್ಲ ಈ ಶ್ರೀಕೃಷ್ಣನಿಗೆ ಇರಲಿಲ್ಲ. ಯೇಸುವು, ಗಾಂಧಿಯೂ, ಸಾಕ್ರೆಟೀಸನೂ ಹುತಾತ್ಮರಾದಲ್ಲಿ ಇವನೇಕೆ ಹುತಾತ್ಮನಾಗದೆ ಯಶಸ್ವಿ ಆದನೆಂದರೆ ಈ ವ್ಯಾವಹಾರಿಕ ಚತುರತೆ, ಸಮಯ ಪ್ರಜ್ಞೆ. ಉಳಿದ ಉಪಾಯಗಳ ಪವಿತ್ರತೆ, ಅಗತ್ಯತೆ, ಪ್ರಯೋಗ ಕುಶಲತೆ ಶ್ರೀಕೃಷ್ಣನಿಗಿದ್ದಂತೆ ಉಳಿದ ಅವರಿಗಿರಲಿಲ್ಲ. ಏಸು ಮಾರ್ಗ ಹಿಡಿದಿದ್ದರೆ, ಗಾಂಧಿ ಹಿಡಿದಿದ್ದರೆ ಇಡೀ ರಾಷ್ಟ್ರವೇ ಸತ್ಯಾಗ್ರಹ ಮಾಡಿ ಸಾಮೂಹಿಕವಾಗಿ ಸಾಯಬೇಕಿತ್ತು. ಅಂದಿನ ಆಳುಗರ ಸೌಕರ್ಯಕ್ಕೆ ಇದು ಒಪ್ಪುತ್ತಲೂ ಇತ್ತು. ಹಿಟ್ಲರ್ನ ವಿರುದ್ಧ ಯಹೂದ್ಯರು ಹಾಗೆ ಸಾಮೂಹಿಕವಾಗಿ ಸಾಯಬೇಕೆಂದು ಗಾಂಧಿ ಹೇಳಿಯೂ ಹೇಳಿದರು. ಇವತ್ತು ಯಹೂದ್ಯರು ಉಳಿದಿರುವುದು ಅಮೇರಿಕಾದವರ ವ್ಯಾವಹಾರಿಕ ಕುಶಲತೆಯಿಂದ, ಗಾಂಧಿ ಮಾರ್ಗದಿಂದಲ್ಲ. ಪಾಂಡವರು ಅಂದು ಉಳಿದದ್ದು ಇಂದಿನ ನಾವು ಜಗತ್ತಿನಲ್ಲಿ ಉಳಿಯಬೇಕಿರುವುದು ಬೇಕೋ ಬೇಡವೋ ಶ್ರೀಕೃಷ್ಣ ಮಾರ್ಗದಿಂದಲೇ. ಇದನ್ನು ಸಾಮ ಧರ್ಮದ ದಾರಿಯಲ್ಲಿ ಹಿಡಿಯೋಣ. ಇದರ ಬಗ್ಗೆ ಮುಂದಿನ ಕೊನೆಯ ಭಾಗದಲ್ಲಿ ನೋಡೋಣ. ದ್ರೋಣಾಚಾರ್ಯರ ಪಾತ್ರದ ಪರಿಚಯದ ಈ ಭಾಗವನ್ನು ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.